ನಮ್ಮ ದೇಶನ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಕರೀತಾ ಇದ್ರು. ಈಗ ಅದ್ರ ಜೊತೆಗೆ ಹಾರ್ಟ್ ಅಟ್ಯಾಕ್ ಕ್ಯಾಪಿಟಲ್ ಕೂಡ ಕನ್ವರ್ಟ್ ಆಗ್ತದೆ. ನನ್ನ ಪ್ರಕಾರ ಈ ಹಾರ್ಟ್ ಅಟ್ಯಾಕ್ ಕೇಸ್ಗೆ ಮೇನ್ ರೀಸನ್ ಏನ್ ಗೊತ್ತಾ? ನಮ್ ಲೇಸಿನೆಸ್ ಮತ್ತೆ ಇಗ್ನೋರೆನ್ಸ್, ಆಮೇಲೆ ಜಂಕ್ ಫುಡ್ ಮೇಲೆ ಅಡಿಕ್ಷನ್, ಒಂಚೂರು ಫಿಸಿಕಲ್ ಆಕ್ಟಿವಿಟಿ ಇರಲ್ಲ. ಡೈಲಿ 9 hours ನಮ್ ಸ್ಕ್ರೀನ್ ಮುಂದೆ ಕೂತಿರ್ತೀವಿ. ದೇಶನೇ ನಮ್ ತಲೆ ಮೇಲೆ ಬಿದ್ದಿದೆ ಅನ್ನೋ ತರ ಸ್ಟ್ರೆಸ್. 4 hours ಮಾತ್ರ ನಿದ್ದೆ ಮಾಡೋದು. ಅದ್ರ ಜೊತೆಗೆ ನಾವು 24 ಸಲ ಹೈ ಕೆಫೀನ್ ಮತ್ತೆ ಶುಗರ್ ಇರೋ ಟೀ ಮತ್ತೆ ಕಾಫಿ ಕುಡಿಯೋದು. ಇದನ್ನೆಲ್ಲ ತಡ್ಕೊಂಡು ಒಂದಿನ ನಿಮ್ಮ ಹಾರ್ಟ್ ಏನ್ ಹೇಳುತ್ತೆ ಗೊತ್ತಾ? ಇಂಥವ್ರೆಲ್ಲ ತಿತ್ಕೊಳ್ಳಲ್ಲ ಕಣೋ, ಮುಗಿಸ್ಬಿಡೋಣ. ಮನೆ ಹತ್ರ ಕ್ಯಾಬ್ ಬರುತ್ತೆ, ಕ್ಯಾಬ್ ಅಲ್ಲಿ ಕೂತ್ಕೊಂಡು ಆಫೀಸ್ಗೆ ಹೋಗ್ತೀರಾ, ಆಫೀಸಲ್ಲಿ ಹೋಗಿ 9 hours ಸ್ಪೆಂಡ್ ಮಾಡ್ತೀರಾ, ಮತ್ತೆ ಅದೇ ಕ್ಯಾಬಲ್ಲಿ ಮನೆಗೆ ಬರ್ತೀರಾ, ಊಟ ಮಾಡ್ತೀರಾ, ಮಲ್ಕೋತೀರಾ. ಇದನ್ನೇ ನೀವು ಒಂದು 15 ಇಂದ 20 ವರ್ಷ ಮಾಡಿದ್ರೆ ನಿಮ್ಗೆ BP, ಶುಗರ್ ಮತ್ತೆ ನಿಮ್ ಹಾರ್ಟ್ ಕೂಡ ರಿಟೈರ್ಮೆಂಟ್ಗೆ ರೆಡಿ ಆಗಿರುತ್ತೆ. ನನಗೆ ಸಿಟ್ಟು ಇಲ್ಲ, ಬೇಜಾರು ಇಲ್ಲ, ಪ್ರೀತಿನೂ ಇಲ್ಲ, ವಿಶ್ವಾಸನೂ ಇಲ್ಲ. ಸೊ ನಾನು ಹೇಳೋದು ಒಂದೇ, ಅಟ್ಲೀಸ್ಟ್ ಜಿಮ್ಗೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಡೈಲಿಲಿ ಒಂದು ಸ್ವಲ್ಪ ಯಾವ್ದಾದ್ರು ಫಿಸಿಕಲ್ ಆಕ್ಟಿವಿಟಿನ ಇನ್ವಾಲ್ವ್ ಮಾಡ್ಕೊಳ್ಳಿ. ಲೈಕ್ ವಾಕಿಂಗ್ ಮಾಡೋದು ಅಥವಾ ಯಾವ್ದಾದ್ರು ಸ್ಪೋರ್ಟ್ಸ್ ರೆಡಿ ಮಾಡ್ಕೊಳ್ಳಿ. ಸೊ ಅವಾಗ ನಿಮ್ ರಿಸ್ಕ್ ಆಫ್ ಲೈಕ್ ಹಾರ್ಟ್ ಅಟ್ಯಾಕ್ ಅಥವಾ ಏನೇ ಡಿಸೀಸ್ ಆಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗುತ್ತೆ.